ಅವ್ರಿಗೆ ಡ್ಯಾಮೇಜ್ ಮಾಡೋಂಥ ಉದ್ದೇಶ ಇದೆ. ಅದಕ್ಕಿಂತ ಹೆಚ್ಚಾಗಿ ಪ್ರಚಾರ ಗಿಟ್ಟಿಸ್ಕೋಬೇಕು ಅನ್ನೋಂಥ ಭಾವನೆಯಿಂದ ಇವತ್ತು ಅವರು ಈ ಕೆಲಸ ಮಾಡ್ತಾಯಿದ್ದಾರೆ. ಅವರು ಈಗ ನಾವು ಮೂಡಾ ಬಗ್ಗೆ ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆ ಮಾಡಿದ್ವಿ, ಪಾದಯಾತ್ರೆಗೆ ಬರಲಿಲ್ಲ. ಈಗ ವಕ್ಫ್ ಬಗ್ಗೆ ಮಾಡ್ತಾರೆ, ಸಂತೋಷ. ಈಗ 4ನೇ ತಾರೀಕಿಂದ ಭಾರತೀಯ ಜನತಾ ಪಕ್ಷ 3 ತಂಡಗಳನ್ನು ಮಾಡಿ ಅವ್ರನ್ನೂ ಕೂಡ ಒಂದು ತಂಡದಲ್ಲಿ ಸದಸ್ಯರನ್ನಾಗಿ ಮಾಡಿ ಎಲ್ಲ ಕಡೆ ಟೂರ್ ಹೋಗಬೇಕು ಅಂತೇಳಿ ತೀರ್ಮಾನ ಆಗಿದೆ. ಅವರು ಅದರಲ್ಲಿ ಬರ್ಬೋದು. ಅದರಲ್ಲಿ ಬಂದರೆ ಅವರಿಗೆ ಜಾಸ್ತಿ ಪ್ರಚಾರ ಸಿಗೋದಿಲ್ಲ ಅಂತೇಳಿ ನಾನು ಇಂಡಿವಿಜುವಲ್ ಮಾಡ್ತೀನಿ ಅಂತೇಳಿ ಎಲ್ಲ ಬೀದರಿಂದ ಪ್ರಾರಂಭ ಮಾಡಿದ್ದಾರೆ. ಇದಕ್ಕೆ ಪಕ್ಷದ ಸಮ್ಮತಿ ಇಲ್ಲ. ಎಲ್ಲೂ ಕೂಡ ಪಕ್ಷದ ಕಾರ್ಯಕರ್ತರಾಗಲಿ, ಪಕ್ಷದ ವರಿಷ್ಠರಾಗಲಿ, ಪಕ್ಷದ ಶಾಸಕರು, ಅಧ್ಯಕ್ಷರು ಯಾರು ಕೂಡ ಅಲ್ಲಿ ಹೋಗಿಲ್ಲ. ಈಸ್ ಅವ್ರು ಏನು ಸ್ವಯಂ ಘೋಷಿತ ನಾಯಕ ಅಂತ ಹೇಳ್ತಾರೆ, ಆದರೆ ಈಸ್ ಅ ಲೀಡರ್ ವಿತೌಟ್ ಎನಿ ಫಾಲೋಯರ್ಸ್. ಸರ್, ಬಸವಣ್ಣನ ಬಗ್ಗೆ ಕೂಡ ಮಾತಾಡ್ತಾರೆ. ಬಸವಣ್ಣನ ಬಗ್ಗೆ ಮಾತಾಡುವಂಥ ಕೀಳಮಟ್ಟಕ್ಕೆ ಹೋಗಿದ್ದಾರೆ ಅಂತ ಹೇಳಿದರೆ ಅದು ನಾಚಿಕೆ. ಜಗಜ್ಯೋತಿ ಬಸವೇಶ್ವರರು ಯಾವುದೇ ಒಂದು ಸಮಾಜಕ್ಕೆ, ಒಂದು ಜಾತಿಗೆ ಸೀಮಿತ ಆದಂಥವ್ರಲ್ಲ. ಇಡೀ ವಿಶ್ವಕ್ಕೆ ವಿಶ್ವಗುರು ಅಂಥೇಳಿ ಇವತ್ತು ಬಸವಣ್ಣವ್ರನ್ನ ನಾವು ಕರಿತಾ ಇದ್ದೀವಿ. ಭಾರತದಲ್ಲಿ ಮೊದಲನೇ ಸಮಾನತೆಯ ಒಂದು ಸಂವಿಧಾನವನ್ನು ಕೊಟ್ಟಂಥವರು ಜಗಜ್ಯೋತಿ ಬಸವೇಶ್ವರರು. ಅವ್ರ ಬಗ್ಗೆನೂ ಕೂಡ ಇವ್ರು ಮಾತಾಡ್ತಾರೆ ಅಂತ ಹೇಳಿದರೆ ಅವರು ಎಷ್ಟು ನಾಲಿಗೆ ಹರಕತನ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಂಡು. ಸರ್, ಈ ನಡುವೆ ಸರ್